ನೀವು ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಮೀನಿನ ಉಪಯೋಗ ಮಾಡುತ್ತೀರಾ? ಮೀನು ಕೇವಲ ತಿನ್ನಲು ರುಚಿ ಮಾತ್ರವಲ್ಲದೆ ಅದರ ಆರೋಗ್ಯ ಪ್ರಯೋಜನಗಳು ಹಲವಾರಿವೆ. ನೀವು ಚೆನ್ನಾಗಿ ಮೀನು ತಿನ್ನಿ, ಯಾವ ಕಾಯಿಲೆಯೂ ನಿಮ್ಮ ಹತ್ತಿರ ಬರಲ್ಲ. ಹಾಗಾದರೆ ಮೀನು ತಿನ್ನುವುದರಿಂದ ಆಗುವ ಪ್ರಯೋಜನಗಳೇನು ತಿಳಿಯೋಣ. ನಿಮಗೆ ಗೊತ್ತಿರಬಹುದು, ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ ರಾಜ್ಯದ ಕರಾವಳಿ ಪ್ರದೇಶದ ಜನರು ಹೆಚ್ಚಾಗಿ ಮತ್ತು ಬಹುತೇಕವಾಗಿ ತಮ್ಮ ಎಲ್ಲ ಆಹಾರಗಳಲ್ಲಿ ಮೀನುಗಳ ಬಳಕೆ ಮಾಡುತ್ತಾರೆ. ಅವರುಗಳು ಮೀನಿನ ಆಹಾರದ ಮೇಲೆ ಅಷ್ಟೊಂದು ಅವಲಂಬಿತವಾಗಿರುವುದನ್ನು ಕಂಡರೆ ನಿಮಗೆ ತಮಾಷೆ ಅನ್ನಿಸಬಹುದು. ಆದರೆ ನಿಜ ಸಂಗತಿಯೇ ಬೇರೆ. ಅದೇನೆಂದರೆ ಮೀನಿನಷ್ಟು ಆರೋಗ್ಯಕರ ಆಹಾರ ಮತ್ತೊಂದಿಲ್ಲ. ಹೌದು, ಒಂದೊಂದು ರೀತಿಯ ಮೀನುಗಳು ಒಂದೊಂದು ಬಗೆಯಲ್ಲಿ ಬಾಯಿಗೆ ರುಚಿ ಕೊಡುತ್ತವೆ. ಅವು ದೊಡ್ಡ ಮೀನುಗಳಾದ ರಾಹು ಅಥವಾ ಬೆಟ್ಕಿಯಾಗಿರಲಿ, ಅಥವಾ ಸಣ್ಣ ಮೀನುಗಳಾದ ಮ್ಯಾಕ್ರೆಲ್ಸ್ ಮತ್ತು ಸಾರ್ಡಿನ್ಸ್ ಆಗಿರಲಿ, ತಮ್ಮಲ್ಲಿ ಅಮೋಘ ಮತ್ತು ಅದ್ಭುತವಾದ ಸ್ವಾದ ತುಂಬಿಕೊಂಡಿರುತ್ತವೆ. ಜೊತೆಗೆ ಮೀನಿನ ಮಾಂಸ ಇತರ ಆಹಾರ ಪದಾರ್ಥಗಳಿಗಿಂತ ಬಹುಬೇಗನೆ ಬೇಯುತ್ತದೆ. ಯಾವುದೇ ತರಹದ ಮೀನನ್ನು ಎಣ್ಣೆಯಲ್ಲಿ ಕರಿಯಬಹುದು, ಹುರಿಯಬಹುದು, ನೀರಿನ ಹವೆಯಲ್ಲಿ ಬೇಯಿಸಬಹುದು, ನೀರಿನಲ್ಲಿ ಕುದಿಸಬಹುದು ಹಾಗೂ ಕೆಂಡದಲ್ಲಿ ಸುಡಬಹುದು. ಮೀನು ಹೇಗೆ ಬೆಂದರೂ ತನ್ನ ಅದ್ಭುತವಾದ ರುಚಿಯೊಂದಿಗೆ ಅನ್ನದಿಂದ ಹಿಡಿದು ರೊಟ್ಟಿಯವರೆಗೂ ಚೆನ್ನಾಗಿ ಬೇಯುತ್ತದೆ. ರುಚಿಯ ವಿಷಯ ಒಂದು ಕಡೆಯಾದರೆ, ನಮ್ಮ ದೇಹಕ್ಕೆ ಮೀನಿನ ಆಹಾರದಿಂದ ಬರುವ ಆರೋಗ್ಯ ಪ್ರಯೋಜನಗಳು ಇನ್ನೊಂದು ಕಡೆ. ನೀವು ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಅದ್ಭುತ ಪ್ರಯೋಜನಗಳನ್ನು ತಂದುಕೊಡುವ ಹೊಣೆ ಮೀನಿನದ್ದು. ಇಲ್ಲಿನ ಕೆಲವೊಂದು ಕಾರಣಗಳು ನೀವು ಪ್ರತಿದಿನ ಮೀನುಗಳನ್ನು ಏಕೆ ಸೇವಿಸಬೇಕೆಂದು ತಿಳಿಸಿಕೊಡುತ್ತವೆ. ಸಮುದ್ರದಲ್ಲಿ ಸಿಗುವ ಫ್ಯಾಟಿ ಫಿಶ್ಗಳಾದ ಸಾಲ್ಮನ್, ಟ್ರೌಟ್, ಸಾರ್ಡಿನ್ಸ್, ಟೂನಾ ಮತ್ತು ಮ್ಯಾಕ್ರಲ್ ನಿಮ್ಮ ದೇಹಕ್ಕೆ ಅತ್ಯುತ್ತಮವೆಂದು ಸಾಬೀತುಪಡಿಸಿವೆ. ಏಕೆಂದರೆ ಈ ಮೀನುಗಳಲ್ಲಿ ಮನುಷ್ಯನ ದೇಹಕ್ಕೆ ಪ್ರತಿ ಹಂತದಲ್ಲೂ ಅಗತ್ಯವಾಗಿ ಅವಶ್ಯಕತೆ ಇರುವ ಒಳ್ಳೆಯ ಕೊಬ್ಬಿನ ಅಂಶ ಎಂದೇ ಗುರುತಿಸಿಕೊಂಡಿರುವ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಹೇರಳವಾಗಿ ಲಭ್ಯವಿವೆ. ಈ ಫ್ಯಾಟಿ ಆಸಿಡ್ಗಳು ಮಾನವನ ಕಣ್ಣುಗಳು ಮತ್ತು ಮೆದುಳಿನ ನರನಾಡಿಗಳು ಸರಾಗವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತವೆ. ಆದ್ದರಿಂದಲೇ ವೈದ್ಯರು ಸಹ ಗರ್ಭಿಣಿಯರಿಗೆ ಬೆಳೆಯುತ್ತಿರುವ ಮಗುವಿನ ಅಂಗಾಂಶಗಳ ಅಭಿವೃದ್ಧಿಗಾಗಿ ಇವುಗಳನ್ನು ತಿನ್ನಲು ಸೂಚನೆ ಕೊಡುತ್ತಾರೆ. ಮೀನುಗಳಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಗಳು ಇಲ್ಲದಿರುವ ಕಾರಣ ಇವುಗಳ ಸೇವನೆಯಿಂದ ಮನುಷ್ಯನ ಹೃದಯಕ್ಕೆ ಯಾವುದೇ ಬಗೆಯ ತೊಂದರೆಗಳು ಉಂಟಾಗುವುದಿಲ್ಲ. ಬದಲಿಗೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದೇ ಆಗುತ್ತದೆ. ಇದಕ್ಕೆ ಕಾರಣ ಮನುಷ್ಯನ ಹೃದಯದ ಆರೋಗ್ಯವನ್ನು ಹಾಳು ಮಾಡುವ ಕೊಲೆಸ್ಟ್ರಾಲ್ ಅಂಶವನ್ನು ಮೀನುಗಳ ದಿನನಿತ್ಯ ಸೇವನೆಯಿಂದ ದೂರ ಇಡಬಹುದು. ಆದರೆ ಈ ಒಳ್ಳೆಯ ಕೆಲಸ ನೀವು ಚಿಕನ್ ಅಥವಾ ಮಟನ್ ತಿನ್ನುವುದರಿಂದ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳನ್ನು ದೂರ ಇಡಬೇಕಾದರೆ ಮೊದಲು ಮೀನಿನ ಸೇವನೆಯನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳಿ. ಮೀನುಗಳು ಸಹಜವಾಗಿ ವಿಟಮಿನ್ ಡಿ ಅಂಶದ ಮೂಲ ಎಂದು ಗುರುತಿಸಿಕೊಂಡಿವೆ. ಅಂದರೆ ಮೀನುಗಳ ದೇಹದ ತುಂಬ ವಿಟಮಿನ್ ಡಿ ಅಂಶ ಸೇರಿದೆ ಎಂದರೆ ತಪ್ಪಾಗಲಾರದು. ಮನುಷ್ಯನ ದೇಹಕ್ಕೆ ತಾನು ತಿನ್ನುವ ಪ್ರತಿಯೊಂದು ಆಹಾರದ ಎಲ್ಲ ಬಗೆಯ ಪೌಷ್ಟಿಕ ಸತ್ವಗಳನ್ನು ಹೀರಿಕೊಂಡು ಸಂಪೂರ್ಣ ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದರೆ ವಿಟಮಿನ್ ಡಿ ಅಂಶದ ಅವಶ್ಯಕತೆ ತುಂಬ ಇದೆ. ಮೀನಿನ ಸೇವನೆ ಈ ವಿಷಯದಲ್ಲಿ ನಿಮಗೆ ಬಹಳ ಸಹಾಯ ಮಾಡುತ್ತದೆ ಮತ್ತು ನೀವು ಒಮ್ಮೆ ಮೀನಿನ ಆಹಾರದ ರುಚಿ ಹಿಡಿದರೆ ನಿಮ್ಮನ್ನು ಮತ್ತೆ ಮತ್ತೆ ತಿನ್ನುವಂತೆ ಪ್ರೇರೇಪಿಸುತ್ತದೆ. ಇಷ್ಟೇ ಅಲ್ಲದೆ ನಿಮ್ಮ ದೇಹದ ಮೆಟಬಾಲಿಸಮ್ ಪ್ರಕ್ರಿಯೆ, ಉತ್ತಮ ಗುಣಮಟ್ಟದ ನಿದ್ದೆ, ದೇಹದ ಚರ್ಮದ ಅದ್ಭುತ ಕಾಂತಿ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಉತ್ತಮಗೊಳ್ಳುವಂತೆ ಮೀನಿನ ಆಹಾರ ನೋಡಿಕೊಳ್ಳುತ್ತದೆ. ನಿಮ್ಮ ದೇಹದ ಉರಿಯೂತವನ್ನು ಕಡಿಮೆ ಮಾಡಿ ತನ್ನ ಅಮೋಘ ಆರೋಗ್ಯ ಪ್ರಯೋಜನಗಳಿಂದ ಮತ್ತು ಬಾಯಿಗೆ ರುಚಿ ಕೊಡುವ ಗುಣಲಕ್ಷಣಗಳಿಂದ ನಿಮ್ಮನ್ನು ಬೇರೆ ಆಹಾರಗಳ ಮೊರೆ ಹೋಗುವ ಅನಿವಾರ್ಯತೆಯಿಂದ ಸುಲಭವಾಗಿ ತಪ್ಪಿಸುತ್ತದೆ. ಹಾಗಾಗಿ ಇದುವರೆಗೂ ಮೀನು ತಿನ್ನದೇ ಇದ್ದವರು ಮತ್ತು ಕಡಿಮೆ ಮೀನು ತಿನ್ನುವವರು ಹೆಚ್ಚೆಚ್ಚು ತಿನ್ನಲು ಅಭ್ಯಾಸ ಮಾಡಿಕೊಳ್ಳಿ. ಧನ್ಯವಾದಗಳು.